ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿರುವ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗುವ ಎಲ್ಲ ಚಾನ್ಸಸ್ ಇರುವಂಥದ್ದು. ಯಾಕಂದ್ರೆ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸೋಮವಾರ ತನಿಖಾಧಿಕಾರಿಗಳ ಕೈ ಸೇರಲಿದೆ ಅನುಮತಿ ಪತ್ರ ಅನ್ನೋದರ ಕುರಿತು ಮಾಹಿತಿ ಕೂಡ ಇರುವಂಥದ್ದು. ಮುಂದಿನ ವಾರದಲ್ಲಿ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ. ಸದ್ಯಕ್ಕೆ ರೆಗ್ಯುಲರ್ ಬೇಲನ್ನ ಪಡೆದುಕೊಂಡು ದರ್ಶನ್ ನಿಟ್ಟುಸಿರು ಬಿಟ್ಟಿದ್ದಾರೆ. ಕೊಂಚ ಟೆನ್ಷನ್ ಕೂಡ ಕಡಿಮೆ ಆಗಿದೆ. ಆದರೆ ಈಗ ಮತ್ತಷ್ಟು ಟೆನ್ಷನ್ ಶುರುವಾಗುವ ಸಾಧ್ಯತೆ ಇರುವಂಥದ್ದು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಅನ್ನ ಕೂಡ ಕೊಟ್ಟಿರುವಂಥದ್ದು. ಚಾರ್ಜ್ ಶೀಟ್ ಪ್ರತಿಯನ್ನ ಸದ್ಯ ಇಂಗ್ಲಿಷ್ಗೆ ತರ್ಜುಮೆ ಕೆಲಸ ಅಂತಿಮ ಘಟ್ಟಕ್ಕೆ ಕೂಡ ಬಂದಿರುವಂಥದ್ದು. ಇನ್ನು ಆದಷ್ಟು ಬೇಗ ತರ್ಜುಮೆ ಆದ ತಕ್ಷಣ ಸುಪ್ರೀಂ ಕೋರ್ಟ್ಗೆ ತನಿಖಾಧಿಕಾರಿಗಳು ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಸದ್ಯಕ್ಕೆ ಬೆನ್ನು ನೋವಿನ ನೆಪ ಹೇಳಿ ಮೊದಲು ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ದ ನಟ ದರ್ಶನ್ 1.5 ತಿಂಗಳಾದರೂ ಕೂಡ ಸರ್ಜರಿ ಮಾಡಿಸ್ಕೊಂಡಿರಲಿಲ್ಲ. ಅದಾದ ಮೇಲೆ ರೆಗ್ಯುಲರ್ ಜಾಮೀನನ್ನ ಪಡೆದುಕೊಂಡು ಮನೆಗೆ ತೆರಳ್ತಾರೆ. ಈಗ ಕೊಂಚ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾರೆ. ಆದರೆ ಜಾಮೀನು ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಮಾಡೋದಕ್ಕೆ ಈಗ ತನಿಖಾ ತಂಡ ಪ್ಲಾನ್ಗಳನ್ನ ಮಾಡಿಕೊಳ್ತಾ ಇದೆ ಅನ್ನೋದರ ಕುರಿತು ಮಾಹಿತಿ ಕೂಡ ಇರುವಂಥದ್ದು. ಅಂದರೆ ಗೃಹ ಇಲಾಖೆಗೆ ಅನುಮತಿ ಕೋರಿ ಪತ್ರವನ್ನ ಬರೆದಿದ್ರು ಪೊಲೀಸರು. ಈಗಾಗಲೇ ಗೃಹ ಇಲಾಖೆಯಿಂದ ಮೌಖಿಕವಾಗಿ ಅನುಮತಿ ಕೂಡ ಸಿಕ್ಕಿದ್ದು ಸೋಮವಾರ ಅಧಿಕೃತ ಪತ್ರ ಪೊಲೀಸರ ಕೈ ಸೇರಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಇನ್ನು ಇದಾದ ನಂತರ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆ ಮಾಡೋದು ಬಹುತೇಕ ಫಿಕ್ಸ್ ಆಗಲಿದೆ. ಈ ಮೂಲಕ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗುವ ಎಲ್ಲ ಸಾಧ್ಯತೆಗಳು ಇರುವಂಥದ್ದು. ಮಾಹಿತಿ ಪ್ರಕಾರ ಈಗಾಗಲೇ ಗೃಹ ಇಲಾಖೆಯಿಂದ ಮೇಲ್ಮನವಿ ಸುಪ್ರೀಂಗೆ ಸಲ್ಲಿಸೋದಕ್ಕೆ ಅನುಮತಿ ಕೂಡ ಸಿಕ್ಕಿದ್ದು, ಇನ್ನು ತನಿಖಾಧಿಕಾರಿಗಳು ಈಗ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ಅನ್ನೋದರ ಕುರಿತಾಗಿ ಅಪ್ಡೇಟ್ ಇದೆ. ಸೊ ಏನೆಲ್ಲ ಬೆಳವಣಿಗೆಗಳಾಗಲಿದೆ ಈ ಕುರಿತು ಅನ್ನೋದರ ಬಗ್ಗೆ ಇನ್ನಷ್ಟೇ ಕಾದು ನೋಡಬೇಕು. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಸದ್ಯ ರಿಲ್ಯಾಕ್ಸ್ ಮೂಡ್ನಲ್ಲಿರುವ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗೋದು ಬಹುತೇಕ ಫಿಕ್ಸ್ ಅಂತಾನೆ ಹೇಳಬಹುದು. ಈಗಾಗಲೇ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದೆ ಅನ್ನೋದರ ಕುರಿತು ಅಪ್ಡೇಟ್ ಇದೆ. ಓವರ್ ಆಲ್ ಡೀಟೇಲ್ಸ್. ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ನಟ ದರ್ಶನ್ ಒಂದು ಆಸ್ಪತ್ರೆಯನ್ನು ಕೂಡ ಸೇರಿದ್ರು. ಬೆನ್ನು ನೋವಿಗೆ ನಾನು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಬೇಕು ಅಂತ. ಅದಾದ್ಮೇಲೆ 1.5 ತಿಂಗಳುಗಳ ಕಾಲ ಅವರು ಆಸ್ಪತ್ರೆಯಲ್ಲೇ ಇರ್ತಾರೆ. ಯಾವುದೇ ಶಸ್ತ್ರಚಿಕಿತ್ಸೆ ಕೂಡ ಆಗೋದಿಲ್ಲ. ಇನ್ನು ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕ ತಕ್ಷಣವೇ 2 ದಿನ ಆದ್ಮೇಲೆ ಅವರು ಪ್ರೊಸೀಜರ್ ನ ಮುಗಿಸ್ಕೊಂಡು ಡಿಸ್ಚಾರ್ಜ್ ಕೂಡ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದರ್ಶನ್ ನಡಿಯ ಬಗ್ಗೆ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಸರ್ಜರಿ ಮಾಡಿಸ್ಕೊಳ್ದೆ ಹೋದ್ರೆ ಸ್ಟ್ರೋಕ್ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅವರು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಈ ಹಿನ್ನೆಲೆಗೆ ಅವರಿಗೆ ಆ ಜಾಮೀನು ಸಿಕ್ಕಿತ್ತು. ಈಗ ಸರ್ಜರಿನೂ ಇಲ್ಲ ಮತ್ತು ಆರಾಮಾಗಿ ಅವರು ಮೈಸೂರಲ್ಲಿ ರೆಸ್ಟ್ ಮಾಡ್ತಾ ಇರುವಂತದ್ದು. ಈಗ ಪೊಲೀಸರು ತಮ್ಮ ಪ್ರೊಸೀಜರ್ ಏನೈತೆ ಅದನ್ನ ಮಾಡಬೇಕಾಗತ್ತೆ. ಈಗ ರೆಗ್ಯುಲರ್ ಬೇಲ್ ಅನ್ನ ಕೊಟ್ಟಂತಹ ಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನೇ ಹೋಗೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ನಡೆದುಕೊಂಡಿರುವಂತದ್ದು. ಇದಕ್ಕೆ ಗೃಹ ಇಲಾಖೆಯ ಪರ್ಮಿಷನ್ ಕೂಡ ಬೇಕಾಗುತ್ತೆ. ಈಗಾಗಲೇ ಮೌಖಿಕವಾಗಿ ಗೃಹ ಇಲಾಖೆ ಪರ್ಮಿಷನ್ ಅನ್ನು ಕೂಡ ಕೊಟ್ಟಿದೆ. ಸೋಮವಾರ ಅಂದ್ರೆ ನಾಳೆ ಒಂದು ಪತ್ರ ಏನಿದೆ ಅದು ಕೂಡ ಪರ್ಮಿಷನ್ ಲೆಟರ್ ಏನಿದೆ ಅದು ಕೂಡ ಬಂದು ತಲುಪುತ್ತೆ. ಅದಾದ್ಮೇಲೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಕೆಲಸವನ್ನ SPP ಅವರು ಮಾಡ್ತಾರೆ. ಈಗಾಗಲೇ ಚಾರ್ಜ್ ಶೀಟ್ ಏನಿದೆ ಒಂದು 3000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನು ಏನ್ ಸಲ್ಲಿಕೆ ಮಾಡಲಾಗಿತ್ತು, ಒಂದು ಅಡಿಷನಲ್ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಆ ಒಂದು ಚಾರ್ಜ್ ಶೀಟ್ ನ ತರ್ಜುಮೆಯನ್ನ ಮಾಡ್ಬೇಕಾಗುತ್ತೆ. ಕನ್ನಡದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರುವಂತದ್ದು
ಅಂದ್ರೆ ವರ್ಡ್ ಟು ವರ್ಡ್ ಒಂದು ತರ್ಜುಮೆಯನ್ನ ಮಾಡಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅವು ಕಂಪ್ಲೀಟ್ ಆಗಿ ಇಂಗ್ಲಿಷ್ ನಲ್ಲೇ ಇರಬೇಕಾಗುತ್ತೆ. ಹೀಗಾಗಿ ತರ್ಜುಮೆ ಕಾರ್ಯ ಮುಗಿದ ನಂತರವೇ ಈ ಒಂದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವಂತಹ ಕೆಲಸ ಕೂಡ ಆಗುತ್ತೆ. ಅದು ತರ್ಜುಮೆಯ ಒಂದು ಕೆಲಸ ಏನಿದೆ ಅದು ಅಂತಿಮ ಹಂತದಲ್ಲೂ ಕೂಡ ಇರುವಂತದ್ದು. ಹೀಗಾಗಿ ಗೃಹ ಇಲಾಖೆ ಅನುಮತಿ ಕೋರಿ ಏನ್ ಪತ್ರ ಬರೆದಿದ್ರಲ್ಲ ಅಧಿಕಾರಿಗಳು, ಅವರಿಗೆ ಲೆಟರ್ ಸಿಕ್ಕ ತಕ್ಷಣವೇ ಅವರು ಕೂಡ ಮುಂದಿನ ಪ್ರೊಸೀಜರ್ ಅನ್ನ ಕೈಗೊಳ್ತಾರೆ. ಇಷ್ಟರಲ್ಲಾಗ್ಲೇ ನಟ ದರ್ಶನ್ಗೆ ಈಗ ಮತ್ತಷ್ಟು ಟೆನ್ಷನ್ ಕೂಡ ಶುರುವಾಗ್ತಾ ಇರುವಂತದ್ದು. ಅಕಸ್ಮಾತ್ ಆಗಿ ಏನಾದ್ರೂ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಅರ್ಜಿ ಏನೋ ಬೇಲ್ ವಜಾ ಆಯ್ತು ಅಂತಂದ್ರೆ ಏನೋ ಹೈಕೋರ್ಟ್ ನೀಡಿರುವಂತಹ ತೀರ್ಪನ್ನ ಅಲ್ಲಿ ಏನಾದ್ರೂ ಬೇಡ ಇವ್ರಿಗೆ ಮತ್ತೆ ಕಸ್ಟಡಿಗೆ ಕೊಡಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ, ಏನಾದ್ರೂ ನ್ಯಾಯಾಂಗ ಬಂಧನಕ್ಕೆ ಕೊಡಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏನಾದ್ರೂ ಬಂತು ಅಂತಂದ್ರೆ ಮತ್ತೆ ಅವ್ರು ಜೈಲು ಸೇರ್ಬೇಕಾಗುತ್ತೆ. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಬೇಲ್ ಪಡೆದುಕೊಂಡು ಒಂದು ರಿಲ್ಯಾಕ್ಸ್ ಮೋಡ್ ನಲ್ಲಿ ಇರುವಂತಹ ನಟ ದರ್ಶನ್ ಆದಿಯಾಗಿ ಇತರೆ ಆರೋಪಗಳಿಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಮುಂದಿನ ದಿನಮಾನಗಳಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗುತ್ತೆ ಮತ್ತು ಯಾವ ರೀತಿಯಾದಂತಹ ಅರ್ಜಿಯನ್ನ ಹಾಕೊಂಡು ಇವರು ವಿಚಾರಣೆಯನ್ನ ನಡೆಸುತ್ತೆ ಮತ್ತೆ ಕೋರ್ಟ್ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಆ ನಿರ್ಧಾರ ಆಗುತ್ತೆ. ಒಟ್ಟಾರೆಯಾಗಿ ಇನ್ನು 2-3 ದಿನಗಳಲ್ಲಿ ಈ ಒಂದು ಬೇಲ್ ಅರ್ಜಿಯ ಒಂದು ಪರ್ಮಿಷನ್ ಲೆಟರ್ ಏನಿದೆ ಅದು ಬಂದು ತಲುಪುವಂಥದ್ದು. ಮತ್ತು ವಿಶ್ವನಾಥ್, ಒಂದ್ ಕಡೆ ತನಿಖಾಧಿಕಾರಿಗಳ ಕೈ ಅನುಮತಿ ಪತ್ರ ಸೇರಿದಾದ ಮೇಲೆ ತದನಂತರ ಎಷ್ಟು ದಿನಗಳಿಗೆ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸೋ ಸಾಧ್ಯತೆ ಇದೆ? ಇತ್ತ ನಟನ ನಡೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರಬಹುದು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರುತ್ತೆ. ಮೊದಲು ಖಂಡಿತವಾಗ್ಲು ಏನಂತಂದ್ರೆ ಈ ಒಂದು ತರ್ಜುಮೆ ಕಾರ್ಯ ಮುಗಿದ ತಕ್ಷಣವೇ ಒಂದು ಅಪ್ಲೈ ಮಾಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಅದು 1 ವಾರ ಆದ್ರೂ ಆಗ್ಬೋದು ಅಥವಾ 10 ದಿನ ಆದ್ರೂ ಆಗ್ಬೋದು. ಆದ್ರೆ ಪ್ರಮುಖವಾಗಿ ತರ್ಜುಮೆ ಕಾರ್ಯ ಮುಗಿಬೇಕಾಗತ್ತೆ. ಯಾಕಂತಂದ್ರೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳನ್ನ ಉಲ್ಲೇಖಿಸಿ ಮತ್ತು ಪೊಲೀಸರ ತನಿಖೆಯನ್ನ ಉಲ್ಲೇಖಿಸಿಯೇ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡಿಸಬೇಕಾಗತ್ತೆ. ಹೀಗಾಗಿ ತರ್ಜುಮೆ ಕಾರ್ಯ ಮುಗಿದ ಆದ ಮೇಲೆನೆ ಆ ತರ್ಜುಮೆಯ ಒಂದು ಕಾಪಿಯನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಂಡಿಸಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಕೆಲ ದಿನಗಳು ಬೇಕಾಗುತ್ತೆ. ಮತ್ತು ಏನಾದ್ರೂ ಟ್ರಯಲ್ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅದಕ್ಕೆ ಅಬ್ಜೆಕ್ಷನ್ ಸಲ್ಲಿಸುವಂತಹ ಕೆಲಸವನ್ನು ಕೂಡ ದರ್ಶನ್ ಪರ ವಕೀಲರು ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಅಲ್ಲೇನಾದ್ರೂ ಬೇಲ್ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಸಂಕಷ್ಟ ಕೂಡ ಎದುರಾಗುವಂತಹ ಸಾಧ್ಯತೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ನಟ ದರ್ಶನ್ ಕೂಡ ಚಿಂತನೆಯನ್ನ ನಡೆಸಬೇಕಾಗತ್ತೆ ಮತ್ತು ಅವರ ಪರ ವಕೀಲರು ಕೂಡ ಇದ್ರ ಬಗ್ಗೆ ಗಮನಿಸಬೇಕಾಗತ್ತೆ. ಪೊಲೀಸರ ನಡೆ ಯಾವ ರೀತಿಯಾಗಿ ಬೇಲ್ ಅಬ್ಜೆಕ್ಷನ್ ಅನ್ನ ಸಲ್ಲಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಪರಾಮರ್ಶಿಸಿ ತದನಂತರ ಅವರು ಕೂಡ ಮುಂದಿನ ನಡೆಯನ್ನ ಅನುಸರಿಸಬೇಕಾಗತ್ತೆ. ಎಸ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.